ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 44, 22ರಿಂದ 29ನೇ ವಚನವನ್ನ ಧ್ಯಾನ ಮಾಡ್ತೇವೆ. ನನ್ನ ಮುಖವನ್ನು ನೋಡಕೊಡದು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ಈ ವಿಷಯದ ಕುರಿತು ನಾವು ಧ್ಯಾನ ಮಾಡ್ತೇವೆ. ಓದಿಕೊಳ್ಳಲ್ವಾ? ಅದಕ್ಕೆ ನಿಮ್ಮ ತಮ್ಮನು ಸಂಗಡ ಬಾರದಿದ್ದರೆ ನೀವು ಇನ್ನೊಂದು ಸಾರಿ ನನ್ನ ಮುಖವನ್ನು ನೋಡಕೊಡದು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ನಾವು ನಿನ್ನ ಸೇವಕರಾದ ನಮ್ಮ ತಂದೆಯ ಬಳಿಗೆ ಬಂದಾಗ ಸ್ವಾಮಿಯ ಮಾತನ್ನು ತಿಳಿಸಿದೆವು. ನಮ್ಮ ತಂದೆ ನೀವು ತಿರುಗಿ ಹೋಗಿ ನಮಗೆ ಧಾನ್ಯವನ್ನು ಕೊಂಡುಕೊಂಡು ಬನ್ನಿರಿ ಎಂದು ಹೇಳಿದಾಗ ನಾವು ಆತನಿಗೆ ಹೇಗೆ ಹೋಗುವುದು? ತಮ್ಮನು ನಮ್ಮ ಜೊತೆಯಲ್ಲಿ ಇಲ್ಲವಾದರೆ ಆ ಮನುಷ್ಯನ ಮುಖವನ್ನು ನೋಡಲಾಗದು. ತಮ್ಮನು ನಮ್ಮ ಸಂಗಡ ಬಂದರೆ ಹೋಗುತ್ತೇವೆ ಎಂದು ಹೇಳಿದಕ್ಕೆ ನಿನ್ನ ಸೇವಕನಾದ ನಮ್ಮ ತಂದೆಯು ನನ್ನ ಪತ್ನಿಯಲ್ಲಿ ನನಗೆ 2 ಗಂಡು ಮಕ್ಕಳು ಹುಟ್ಟಿದರೆಂಬುದು ನಿಮಗೆ ತಿಳಿದೇ ಇದೆ ಅಷ್ಟೇ. ಅವರಲ್ಲಿ ಒಬ್ಬನು ನನ್ನ ಬಳಿಯಿಂದ ಹೊರಟು ಹೋದನು. ಅವನು ಸಂದೇಹವಿಲ್ಲದೆ ಮೃಗದಿಂದ ಸೀಳಿ ಹಾಕಲ್ಪಟ್ಟಿರಬೇಕೆಂದು ತಿಳುಕೊಂಡೆನು. ಅಂದಿನಿಂದ ನಾನು ಅವನನ್ನು ಕಾಣಲಿಲ್ಲ. ಈಗ ಇವನನ್ನು ನನ್ನ ಬಳಿಯಿಂದ ತೆಗೆದುಕೊಂಡು ಹೋಗಬೇಕೆಂದಿದ್ದೀರಿ. ಇವನಿಗೂ ಕೇಡು ಬಂದರೆ ಈ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ನೀವು ಕಾರಣವಾಗುವಿರಿ ಅಂದನು. ಇಲ್ಲಿ ಈಗ ಇದು ಈ ವಾಕ್ಯವನ್ನು ಓದಬೇಕಾದ್ರೆ ನಿಮಗೆ ಇಲ್ಲಿ ಸಿಚುಯೇಷನ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಲ್ಲಿ ಯಾಕೋಬನು ಈಗ ಯೋಸೆಫ ಇಲ್ಲ, ಮತ್ತೆ ತಿರುಗಿ ಚಿಕ್ಕ ಹುಡುಗನನ್ನು ನೀವು ಕರ್ಕೊಂಡು ಹೋಗ್ಬೇಕಂತಿದ್ದೀರಾ. ಅವನನ್ನ ನೀವು ಕರ್ಕೊಂಡು ಬರದೆ ಹೋದ್ರೆ ನನ್ನ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಹೋಗ್ಬೇಕು ಎಂಬುದಾಗಿ ಅರಿಕೆ ಮಾಡಿ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ಇಲ್ಲಿ ಈ ಯೋಸೆಫನ ಅಣ್ಣಂದಿರು ಮೋಸದಿಂದ ತಮ್ಮನನ್ನ ಮಾರಿ ಕಡೆಗೆ ಇವರು ಸಹ ಇವಾಗ ತಮ್ಮ ಪಾಪದ ಫಲವನ್ನ ಇವರು ಅನುಭವಿಸ್ತಾ ಇದ್ದಾರೆ. ಆ ಒಂದು ಸಿಚುಯೇಷನ್ ಇಲ್ಲಿ ನಾವು ನೋಡ್ತೀವಿ. ಇದರ ಮಧ್ಯದಲ್ಲಿ ಯಹೂದ ಬರ್ತಾನೆ. ಯಹೂದ ಬಂದು ಒಳ್ಳೆ ಮಧ್ಯಸ್ಥಿಕೆ ಪ್ರಾರ್ಥನೆ ಅವನು ಮಾಡ್ತಾನೆ. ಇವನು ತನ್ನ ನಡತೆಯನ್ನ ತೋರಿಸ್ತಾನೆ. ತಂದೆಯ ಒಂದು ಪ್ರೀತಿ ಹುಡುಗನ ಮೇಲೆ ಬಹಳವಾಗಿದೆ ಎಂಬುದಾಗಿ ಅವನು ಹೇಳ್ತಾನೆ. ಅದೇ ರೀತಿಯಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಅವನು ಪಾಸ್ ಆಗ್ತಾನೆ. ಅಂದ್ರೆ ಯಹೂದನು ಅಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಂದೆಗೆ ಮಾತ್ರವಲ್ಲದೆ ತಮ್ಮನಿಗೆ. ಈ ಯಹೂದನ ಕುಲದಿಂದಲೇ ಅದಕ್ಕೆ ಯೇಸ್ವಾಮಿ ಬರ್ತಾರೆ. ಯೇಸು ಹಾಗೆ ಇನ್ನೊಬ್ಬರ ಪಾಪವನ್ನ ಹೊತ್ತುಕೊಂಡ್ರು. ಯಹೂದನ ಒಂದು ಇವರೆಲ್ಲರೂ ಪಾಪ ಮಾಡಿದ್ರು ಸಹ ಅಲ್ಲಿ ಯಹೂದನು ಪಶ್ಚಾತ್ತಾಪ ಪಟ್ಟು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿ ಇವನು ಪಾಪದ ಒಂದು ಭಾರವನ್ನ ಅವನು ಹೊತ್ಕೊಂಡ ಒಂದು ಚಿತ್ರೀಕರಣವನ್ನು ಇಲ್ಲಿ ನೋಡ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಅವನ ಕುಲದಿಂದಲೇ ಬಂದರೆ ಎಂಬುದಾಗಿ ನಾವು ನೋಡ್ತೀವಿ. ಯಾಕೆ? ಯೇಸು ಸ್ವಾಮಿ ಸಹ ಮತ್ತೊಬ್ಬರ ಪಾಪದ ಭಾರವನ್ನ ಹೊತ್ಕೊಂಡ್ರಲ್ವಾ? ಪ್ರಿಯ ದೇವರ ಮಕ್ಕಳೇ, ಇವತ್ತು ಒಂದು ವೇಳೆ ನೀವು ಪಾಪದ ಭಾರದಲ್ಲಿ ಮಡುವಿನಲ್ಲಿ ಸಿಕ್ಕಾಕೊಂಡಿದ್ರೆ ನಿಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸ್ಕೊಡ್ರಿ. ಪಶ್ಚಾತ್ತಾಪ ಪಟ್ಟು ಕರ್ತನ ಬಳಿಗೆ ಬನ್ರಿ. ಸ್ವಾಮಿ, ನಾನು ಪಾಪ ಮಾಡಿದ್ದೀನಿ, ನಾನು ಕ್ಷಮಿಸು, ನಿನ್ನ ರಕ್ತದ ಮೂಲಕ ನಾನು ತೊಳೆ, ನಾನು ಶುದ್ಧ ಮಾಡಿ ಎಂಬುದಾಗಿ ಕೇಳ್ರಿ. ಖಂಡಿತವಾಗಿ ಕರ್ತನ ನಮ್ಮನ್ನು ತೊಳೆದು ಶುದ್ಧ ಮಾಡ್ತಾರೆ. ಆತನ ಮಕ್ಕಳಾಗಿ ನಮ್ಮನ್ನ ಸ್ವೀಕಾರ ಮಾಡ್ತಾರೆ. ಒಂದು ವೇಳೆ ನೀವು ಯೇಸ್ವಾಮಿಯನ್ನ ಇದೇ ಮೊದಲನೇ ಬಾರಿ ಆತನ ಸಂದೇಶವನ್ನ ಕೇಳಿಸ್ಕೊಳ್ತಾ ಇರಬಹುದು. ನೀವು ಸಹ ನಾನು ಪಾಪಿ ಎಂಬುದಾಗಿ ಬರೋದಾದ್ರೆ ಆತನ ಕರುಣಿಸ್ತಾರೆ. ಒಂದು ವೇಳೆ ಕ್ರೈಸ್ತರಾಗಿ ನೀವು ಯೇಸುವನ್ನ ಬಿಟ್ಟು ಪಾಪದ ಮಡುವಿನಲ್ಲಿ ಮುಳುಗಿ ಹೋಗಿದ್ರೆ ದಯವಿಟ್ಟು ತಿರುಗಿ ಆತನ ಬಳಿಗೆ ಬನ್ರಿ. ಆತ ನಿಮಗೆ ಕೃಪೆಯನ್ನ ಅನುಗ್ರಹಿಸ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಹೌದು ಸ್ವಾಮಿ, ಯಹೂದನ ಹಾಗೆ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವಂತ ಒಂದು ಕೃಪೆಯನ್ನ ನಮ್ಮೆಲ್ಲರೂ ಕೊಡು. ಯಾರ್ಯಾರು ಪ್ರಾರ್ಥನೆ ಜೀವಿತದಲ್ಲಿ ಬಿದ್ದು ಹೋಗಿದ್ದಾರೆ ಅವರು ಪ್ರಾರ್ಥನೆ ಮಾಡುವಂತ ಒಂದು ಬಲ ಶಕ್ತಿಯನ್ನು ಅವ್ರಿಗೆ ಅನುಗ್ರಹಿಸಿಕೊಡು. ನಿನ್ನ ಕೃಪೆಯನ್ನ ನಿನ್ನ ಮಕ್ಕಳಿಗೆ ನೀನು ಕೊಡಪ್ಪ. ಅವ್ರನ್ನ ಬಲಪಡಿಸಿ ನಡೆಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು.
ಅದ್ಭುತವಾದ ದಿನ ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.